ನಮಸ್ಕಾರ ವೀಕ್ಷಕರೇ, ಕಳೆದ 2 ದಿನಗಳಿಂದ ಎಕ್ಸಿಟ್ ಪೋಲ್ಗಳನ್ನ ನೋಡಿದ್ದೀರಿ. ಫಲಿತಾಂಶ ಬರೋ ತನಕ ಇದು ಎಲ್ಲರ ಮೈಂಡ್ ನಲ್ಲಿ ಫಿಕ್ಸ್ ಆಗಿರಲಿದ್ದು ಅದೇ ಆಯಾಮದಲ್ಲಿ ಯೋಚಿಸ್ತಾ ಇರ್ತಾರೆ. ಒಂದು ವೇಳೆ ಎಕ್ಸಿಟ್ ಪೋಲ್ ನಿಜವಾಯಿತು ಅಂದ್ರೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ಶಾಶ್ವತವಾಗಿ ಗುರುತು ಮೂಡಿಸೋ ಕೆಲವೊಂದು ಘಟನೆಗಳು ನಡೆಯಲಿದೆ. ಅದೇನು ಬಂಗಾಳದ ಗೆಲುವ ಅಂತ ಕೇಳಿದ್ರೆ ಖಂಡಿತ ಅದು ಮಾತ್ರ ಅಲ್ಲ. ಬಂಗಾಳದ ಗೆಲುವಿನ ಹಿಂದೆ ಹಾಗೂ ಜೊತೆಗೆ ನೂರಾರು ವಿಚಾರಗಳು ಅಡಗಿದ್ದು ಅದೆಲ್ಲವೂ ಈಗ ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. ಈ ಎಲೆಕ್ಷನ್ ನಲ್ಲಿ ಮೇನ್ ಫ್ರೇಮ್ ನಲ್ಲಿ ಇದ್ದಿದ್ದು ಟಿಎಂಸಿ, ಡಿಎಂಕೆ, ಬಿಜೆಪಿ. ಆದ್ರೆ ಇದನ್ನ ದಾಟಿ ಬೇರೆ ಬೇರೆ ಪಕ್ಷಗಳಿಗೂ ಈ ಎಲೆಕ್ಷನ್ ಬಿಸಿ ತಟ್ತಾ ಇದೆ. 2026ರ ಚುನಾವಣೆ ಭಾರತದ ರಾಜಕೀಯದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಎನಿಸಿಕೊಳ್ಳೋ ಸಾಧ್ಯತೆ ಇದೆ. ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡೋ ಕಾಂಗ್ರೆಸ್ಗೂ ಕೂಡ ದೊಡ್ಡ ಸಂದೇಶ ಸಿಕ್ಕಂತಾಗಲಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರತಿ ವರ್ಷವೂ ನಡೆಯೋ ಎಲೆಕ್ಷನ್ಗಳಲ್ಲಿ ಒಂದೊಂದೇ ರಾಜ್ಯಗಳನ್ನ ಬಿಜೆಪಿ ಕೈವಶ ಮಾಡಿಕೊಳ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯಾವ ರಾಜ್ಯದಲ್ಲಿ ಆಲ್ರೆಡಿ ತಮ್ಮ ಅಧಿಕಾರ ಇದೆಯೋ ಅಲ್ಲಿ ಅಧಿಕಾರವನ್ನ ಉಳಿಸಿಕೊಳ್ಳೋ ಪ್ರಯತ್ನ, ಹೊಸ ರಾಜ್ಯಗಳನ್ನ ತಮ್ಮ ಸುಪರ್ದಿಗೆ ಸೇರಿಸಿಕೊಳ್ಳೋದು ನೇರವಾಗಿ ಸಾಧ್ಯವಾಗದೇ ಇದ್ರೆ ಮೈತ್ರಿ ಮೂಲಕವಾದರೂ ಆಡಳಿತದ ಭಾಗವಾಗಿ ಇರೋದು ಬಿಜೆಪಿಯ ಪ್ರಮುಖ ಉದ್ದೇಶವಾಗಿದೆ. ಇದರಲ್ಲಿ ಒಂದು ಹಂತದಲ್ಲಿ ಯಶಸ್ವಿ ಆಗ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಸರ್ಕಸ್ ಮಾಡೋದು ಅಧಿಕಾರ ದಾಹಕ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಜನರಿಗೆ ಗೊತ್ತಿದೆ. ಆದ್ರೆ ಈ ರೀತಿ ಅಧಿಕಾರ ಪಡೆಯೋದರ ಹಿಂದೆ ದೇಶಕ್ಕೆ ಒಳಿತಾಗೋ ಯೋಜನೆ ಹಾಗೂ ಕಾಯ್ದೆಗಳನ್ನ ಯಾರು ವಿರೋಧಿಸೋದಕ್ಕೆ ಆಗದಿರಲಿ ಅನ್ನೋ ಉದ್ದೇಶ ಇರೋದನ್ನು ಕೂಡ ಜನರು ಮೆಚ್ಚಿಕೊಂಡಿದ್ದಾರೆ. ಸದ್ಯದ ವಾತಾವರಣದಲ್ಲಿ ಬಂಗಾಳ ಬಿಜೆಪಿ ಸುಪರ್ದಿಗೆ ಬರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ನೆರವೇರಿದ್ದೇ ಹೌದಾದ್ರೆ ಇದಕ್ಕೆ ಅಂಟಿಕೊಂಡಿರೋ ನೂರಾರು ವಿಚಾರಗಳು ನೆರವೇರಿದಂತಾಗುತ್ತೆ. ಬಿಜೆಪಿ ಚಿಗುರೋದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅದು ಎಡಪಕ್ಷಗಳು ವರ್ಸಸ್ ಕಾಂಗ್ರೆಸ್ ಅಥವಾ ಟಿಎಂಸಿ ಅನ್ನೋ ಹಾಗಿತ್ತು. ಸದ್ಯದ ವಾತಾವರಣದಲ್ಲಿ ಎಡಪಕ್ಷಗಳಿಗೂ ಇಂಡಿ ಒಕ್ಕೂಟಕ್ಕೂ ಏನು ವ್ಯತ್ಯಾಸ ಇದೆ? ಎಲ್ರೂ ಒಂದೇ ರೀತಿಯೇ ಇದ್ದಾರಲ್ವಾ ಅನ್ನೋದನ್ನ ಜನರು ನೋಡ್ತಾ ಇದ್ದಾರೆ. ಆದ್ರೆ 2011ರ ಹೊತ್ತಿಗೆ ಹಾಗಿರ್ಲಿಲ್ಲ. 3-4 ದಶಕಗಳ ಕಾಲದಿಂದ ಬೇರೂರಿದ್ದ ಎಡಪಕ್ಷಗಳಿಂದ ನಮಗೇನು ಆಗಿಲ್ಲ, ಮಮತಾರ ಟಿಎಂಸಿಯಿಂದ ಅಭಿವೃದ್ಧಿ ಸಾಧ್ಯ ಅನ್ನೋ ನಂಬಿಕೆ ಮೇಲೆ ಜನರು ದೀದಿಗೆ ಜೈ ಅಂದ್ರು. ಆದ್ರೆ ಅಲ್ಲಿ ಬದಲಾಗಿದ್ದು ರಾಜಕೀಯ ಪಕ್ಷ ಹಾಗೂ ನಾಯಕರೇ ಹೊರತು ಸಿದ್ಧಾಂತ ಅಲ್ಲ. ಪಕ್ಷದ ಹೆಸರು ಏನೇ ಆಗಿರ್ಲಿ, ಚಿಂತನೆ ಅಥವಾ ಸಿದ್ಧಾಂತ ದೃಢವಾಗಿ ಇಲ್ಲದೆ ಇದ್ರೆ ಅಥವಾ ಜನಪರವಾಗಿರದೇ ಇದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಕಳೆದ 15 ವರ್ಷಗಳಲ್ಲಿ ಅಲ್ಲಿನ ಜನರು ನೋಡಿದ್ದಾರೆ. ಕಳೆದ ಎಲೆಕ್ಷನ್ ನಲ್ಲಿ ಬಿಜೆಪಿ 3 ಸೀಟ್ನಿಂದ 77 ಸೀಟ್ಗೆ ಏರಿಕೆ ಕಂಡಾಗ್ಲೇ ಅದು ಸೈದ್ಧಾಂತಿಕ ಬದಲಾವಣೆಯ ಸಿಗ್ನಲ್ ಕೊಟ್ಟಿತ್ತು. ಯಾಕಂದ್ರೆ ಆ ಹೊತ್ತಿಗಾಗ್ಲೇ ಬಂಗಾಳ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳನ್ನ ನೋಡಿತ್ತು. ಆದಾಗ್ಯೂ ಕೂಡ ಬಂಗಾಳ ಯಾವತ್ತೂ ಅಪ್ಪಿಕೊಳ್ಳದ ಬಿಜೆಪಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ರು ಅಂದ್ರೆ ಅದನ್ನ ಜನರೇಷನ್ ಶಿಫ್ಟ್ ಅಂತಲೂ ಕರೆಯಬಹುದು. ಆಗ ಸಿಕ್ಕ ಸಿಗ್ನಲ್ ಈ ಬಾರಿ ದೀದಿ ಕನಸನ್ನ ಭಗ್ನ ಮಾಡೋ ಮಟ್ಟಕ್ಕೆ ಬಂದು ನಿಂತಿದೆ. ಮಮತಾ ಈ ಬಾರಿ ಸೋಲು ಕಂಡ್ರೆ ನಾಟ್ ಲೆಫ್ಟ್ ಬಟ್ ಐಡಿಯಾಲಜಿಕಲಿ ಲೆಫ್ಟ್ ಎನಿಸಿಕೊಂಡಿರೋ ಟಿಎಂಸಿ ಪ್ರಭಾವ ಕುಗ್ಗುತ್ತೆ. ಈ ಬದಲಾವಣೆ ಆಗಿದ್ರಿಂದ ನಮಗೆ ಬಹಳ ಒಳ್ಳೆಯದಾಯ್ತು, ನಮ್ಮ ಆಯ್ಕೆ ಸರಿ ಇತ್ತು ಅನ್ನೋ ಆಲೋಚನೆಗೆ ಜನರು ಬಂದ್ರು ಅಂದ್ರೆ ಉತ್ತರ ಭಾರತದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಂತಾಗುತ್ತೆ. ಅದರಲ್ಲೂ ಈ ಬಾರಿ ಬಾಂಗ್ಲಾ ಗಡಿಯಂತ ಸೇಫ್ಟಿ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಬಂದಿರೋ ಬಿಜೆಪಿ ಮುಂದಿನ 5 ವರ್ಷಗಳಲ್ಲಿ ದೇಶಕ್ಕೆ ಮಾರಕವಾಗುವ ಎಲ್ಲಾ ಕಮ್ಯುನಿಸ್ಟ್ ಬೇರುಗಳನ್ನ ಕತ್ತರಿಸೋ ಕೆಲಸ ಮಾಡುತ್ತೆ. ಬಂಗಾಳದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಹೊಡೆತ ಬಿತ್ತು ಅಂದ್ರೆ ಇಡೀ ದೇಶದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಉಳಿದುಕೊಳ್ಳೋದು ಕೇರಳದಲ್ಲಿ ಮಾತ್ರ. ಆದ್ರೆ ಈ ಬಾರಿ ಅಲ್ಲೂ ಕೂಡ ಅವರು ಸೇಫ್ ಆಗಿಲ್ಲ. ಸದ್ಯ ಬಂದಿರೋ ಸಮೀಕ್ಷೆಗಳ ಪ್ರಕಾರ ಕೇರಳದಲ್ಲಿ ಈ ಬಾರಿ ಯುಡಿಎಫ್ ಅಧಿಕಾರಕ್ಕೆ ಬರೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಅಂದಮೇಲೆ ಇಡೀ ದೇಶದಲ್ಲೇ ಎಲ್ಲೂ ಕೂಡ ಕಮ್ಯುನಿಸ್ಟ್ ಐಡಿಯಾಲಜಿಗೆ ಜಾಗ ಇಲ್ಲದಂತಾಗುತ್ತೆ. ಈ ಅವಧಿಯಲ್ಲಿ ಲೆಫ್ಟ್ ಒಕ್ಕೂಟ ಅಧಿಕಾರ ಕಳ್ಕೊಂಡ್ರೆ ಮುಂದಿನ ಅವಧಿಯಲ್ಲಿ ಪೈಪೋಟಿ ಪ್ರಬಲವಾಗ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಡಿಎಫ್ ಅಥವಾ ಯುಡಿಎಫ್ ನಿಂತಿರೋದು ಕೇವಲ ಒಂದು ಪಕ್ಷದ ಬೆಂಬಲದಿಂದ ಅಲ್ಲ, ಬದಲಾಗಿ 10 ಸಮಾನ ಮನಸ್ಕ ಚಿಕ್ಕ ಚಿಕ್ಕ ಪಕ್ಷಗಳ ಬೆಂಬಲದಿಂದ. ಇವರೆಲ್ಲರ ಮಧ್ಯೆ ಬಿಜೆಪಿ ತನ್ನ ಸ್ವಂತ ಐಡೆಂಟಿಟಿ ಮೂಲಕ ಹಂತ ಹಂತವಾಗಿ ಬೆಳೆದು ಬರ್ತಾ ಇದೆ. ಬಹುತೇಕರ ನಿರೀಕ್ಷೆ ಪ್ರಕಾರ ಈ ಬಾರಿಯ ಫಲಿತಾಂಶದಲ್ಲಿ ಬಿಜೆಪಿ ಕೇರಳದಲ್ಲಿ 3ನೇ ಅತಿದೊಡ್ಡ ರಾಜಕೀಯ ಶಕ್ತಿ ಎನ್ನಿಸಿಕೊಳ್ಳಬಹುದು ಅನ್ನೋದು. ಅದು ನಿಜವಾಯಿತು ಅಂದ್ರೆ ಭಾರತಕ್ಕೆ ಮಾರಕವಾದ ಕಮ್ಯುನಿಸ್ಟ್ ಸಿದ್ಧಾಂತ ಅಂತ್ಯವಾಗ್ತಾ ಇದೆ ಅನ್ನೋದನ್ನ ಗಟ್ಟಿಯಾಗಿ ಹೇಳಬಹುದು. ಇನ್ನು ಕೇರಳ ಹಾಗೂ ಬಂಗಾಳದಲ್ಲಿ ಸೋಲು ಕಾಂಗ್ರೆಸ್ಗೂ ಹೊಡೆತ ಕೊಡುತ್ತೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಆಲ್ರೆಡಿ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದು ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಿತ್ರರ ಜೊತೆಗೆ ಮನಸ್ತಾಪ ಮಾಡಿಕೊಂಡಿದ್ರು. ಕೊನೆಗೆ ಬಿಜೆಪಿ ಸೋಲಿಸೋದಕ್ಕೆ ಒಂದಾದ್ವಿ ಅಂತ ಎಲೆಕ್ಷನ್ ಟೈಮ್ ನಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಬಂಗಾಳದ ಮಟ್ಟಿಗೆ ಅದನ್ನ ನಿರೀಕ್ಷಿಸೋದು ಕಷ್ಟ. ಕಾಂಗ್ರೆಸ್ ಇಲ್ಲದೆ ಹೋರಾಡ್ತೀವಿ ಅನ್ನೋ ಹುಮ್ಮಸ್ಸಲ್ಲೇ ಅಖಾಡಕ್ಕಿಳಿದ ಮಮತಾ ಸೋಲಾಯ್ತು ಅಂತ ಕಾಂಗ್ರೆಸ್ ಜೊತೆಗೆ ಹೋದ್ರೆ ಮತ್ತೆ ತಮ್ಮ ಸ್ವಂತದರಲ್ಲಿ ಪಾಲು ಕೊಡಬೇಕಾಗತ್ತೆ. ಇದು ರಾಜಕೀಯವಾಗಿ ನೆಗೆಟಿವ್ ಆಗುತ್ತೆ.
ತೀರಾ ಚೌಕಾಸಿ ಮಾಡೋದಕ್ಕೆ ಹೋದ್ರೆ ಇಂಡಿ ಒಕ್ಕೂಟದಿಂದ ಅಂತರ ಕಾಯ್ದುಕೊಳ್ತಾರೆ, ಇಲ್ಲ ಇಂಡಿ ಒಕ್ಕೂಟದ ನಾಯಕತ್ವವನ್ನ ಪ್ರಶ್ನೆ ಮಾಡ್ತಾರೆ. ಅದರಿಂದ ಬಂಗಾಳದಲ್ಲಿ ದೀದಿಗೆ ಆಗೋ ಸೋಲು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟಕ್ಕೆ ಮಾರಕ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಕೇರಳದಲ್ಲೂ ಕೂಡ ಇದೇ ಕೆಲಸ ಆಗುತ್ತೆ. ಎಲ್ಲರಿಗೂ ಅಚ್ಚರಿಯ ವಿಷಯ ಅಂದ್ರೆ ರಾಜ್ಯದಲ್ಲಿ ಹೊಡೆದಾಡಿಕೊಳ್ಳೋ ಯುಡಿಎಫ್ ಹಾಗೂ ಎಲ್ಡಿಎಫ್ ಕೇಂದ್ರದಲ್ಲಿ ಮಿತ್ರರು ಅನ್ನೋದು. ಕಾಮನ್ ಸೆನ್ಸ್ ಇರುವವರೆಲ್ಲರಿಗೂ ಈ ಡಬಲ್ ಸ್ಟ್ಯಾಂಡರ್ಡ್ ಏನು ಅನ್ನೋದು ಅರ್ಥ ಆಗಿದೆ. ಆದ್ರೆ ಸ್ವಯಂ ಘೋಷಿತ ಬುದ್ಧಿವಂತರಿಗೆ ಇದು ಅರ್ಥ ಆಗದ ಹಿನ್ನೆಲೆ ಈ ಬಾರಿ ಯುಡಿಎಫ್ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಪಿಣರಾಯಿ ಪಕ್ಷ ಅಧಿಕಾರ ಕಳೆದುಕೊಳ್ತು ಅಂದ್ರೆ ಸಹಜವಾಗಿ ಎದುರಾಳಿ ಯುಡಿಎಫ್ ಮೇಲೆ ರಾಜಕೀಯ ಹಾಗೆ ಶುರುವಾಗುತ್ತೆ. ಇಂಡಿ ಒಕ್ಕೂಟ ಶುರುವಾದಾಗ ಕಮ್ಯುನಿಸ್ಟ್ ಪಕ್ಷದ ಕೈಯಲ್ಲಿ ಅಧಿಕಾರ ಇದ್ದಿದ್ರಿಂದ ಸರಿ ಕೇಂದ್ರದಲ್ಲಿ ಬೆಂಬಲ ಕೊಡೋಣ, ನಮಗೇನು ಅಭ್ಯಂತರ ಇಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡಿದ್ರು. ಆದ್ರೆ ಕೇರಳದಲ್ಲೂ ಅವರದ್ದೇ ಆಡಳಿತ ಇರುವಾಗ ಕೇಂದ್ರದಲ್ಲೂ ಬೆಂಬಲ ಕೊಡೋದಕ್ಕೆ ಹೋದ್ರೆ ರಾಜ್ಯದಲ್ಲಿ ಮತ್ತಷ್ಟು ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಅದು ಅಲ್ಲದೆ ಕೇವಲ ಬೆರಳೆಣಿಕೆಯಷ್ಟು ಕಡೆಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿರೋ ಕಾಂಗ್ರೆಸ್ ಪ್ರತಿ ರಾಜ್ಯವನ್ನು ಉಳಿಸಿಕೊಳ್ಳೋದಕ್ಕೆ ದೊಡ್ಡ ಪ್ರಯತ್ನ ಮಾಡ್ತಾನೆ ಬಂದಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇಂಡಿ ಒಕ್ಕೂಟಕ್ಕೆ ಸಮಸ್ಯೆ ತಪ್ಪಿದ್ದಲ್ಲ. ಇನ್ನು ಇಂಡಿ ಒಕ್ಕೂಟಕ್ಕೆ ಇವರಿಬ್ಬರು ಮಾತ್ರ ಕೈಕೊಡ್ತಾರಾ? ಇಲ್ಲ. ಕೇಜ್ರಿವಾಲ್ ಕೂಡ ಆಲ್ರೆಡಿ ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ. ಕೇಜ್ರಿವಾಲ್ ಮೇಲೆ ಆಪಾದನೆ ಬಂದು ಹಗರಣದ ತನಿಖೆಯಾಗಿ ಜೈಲು ಸೇರಿದ್ದಾಗ ಈ ಹಗರಣಗಳ ಬಗ್ಗೆ ನಾವೇ ದನಿ ಏರಿಸಿದ್ದು ಅಂತ ಕ್ರೆಡಿಟ್ ತಗೊಂಡ್ರು. ದೆಹಲಿ ಎಲೆಕ್ಷನ್ ಟೈಮ್ನಲ್ಲಿ ಕೇಜ್ರಿವಾಲ್ ವಿರುದ್ಧವೇ ಪ್ರಚಾರ ಮಾಡಿದ್ರು. ರೀಸೆಂಟ್ ಆಗಿ ಕೇಜ್ರಿವಾಲ್ ಕೇಸ್ ಸಂಬಂಧ ಕೋರ್ಟ್ ಸರಿಯಾದ ಸಾಕ್ಷಿ ಆಧಾರ ಇಲ್ಲ ಅನ್ನೋದನ್ನ ಎತ್ತಿ ಹಿಡಿದು ನಿರ್ದೋಷಿ ಅಂತ ಮಾಡಿ ಕೇಜ್ರಿವಾಲ್ ಕಣ್ಣೀರು ಹಾಕಿ ಡ್ರಾಮಾ ಮಾಡಿದಾಗ ಅಯ್ಯೋ ಪಾಪ ಕೇಂದ್ರ ಸರ್ಕಾರ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರು. ತಮ್ಮ ರಾಜಕೀಯಕ್ಕೆ ಬೇಕಾಗೋ ಸುದ್ದಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇರೋದು ಮಿತ್ರರ ಕಣ್ಣನ್ನ ಕೆಂಪು ಮಾಡ್ತಾ ಇದ್ದು, ಈ ಎಲೆಕ್ಷನ್ ರಿಸಲ್ಟ್ ಬಳಿಕ ಈ ಅಂತರ ಇನ್ನಷ್ಟು ಜಾಸ್ತಿ ಆಗೋ ಎಲ್ಲಾ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗೋ ಸಾಧ್ಯತೆ ಇದೆ. ಅಸ್ಸಾಂನ ಬ್ರಹ್ಮಾಂಡ ಗೆಲುವು ಹಾಗೂ ಬಂಗಾಳದಲ್ಲಿ ಮಮತಾ ಸೋಲು ನೀಡೋ ಇನ್ನೊಂದು ಸಂದೇಶ ಅಂದ್ರೆ ಎರಡೂ ರಾಜ್ಯಗಳಲ್ಲಿ ಹಿಂದೂಗಳು ಒಂದಾಗಿದ್ದಾರೆ ಅನ್ನೋದು. 2024ರ ಲೋಕಸಭೆಯಲ್ಲಿ ಕಂಪ್ಲೀಟ್ ಮುಸ್ಲಿಂ ಸಮುದಾಯವನ್ನ ತಮ್ಮ ಬೆನ್ನಿಗೆ ನಿಂತಿದೆ ಅಂತ ಹೇಳಿ 99 ಸಂಖ್ಯೆಯನ್ನು ತೋರಿಸಿ ಗೆದ್ದಂತೆ ಬೀಗಿದ್ದು ಇದೇ ಕಾಂಗ್ರೆಸ್. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಹಿಂದೂಗಳು ಒಗ್ಗೂಡಿದ್ರು ಅನ್ನೋದನ್ನ ಅವರು ಸೀರಿಯಸ್ ಆಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾರು 70% ಹಿಂದೂಗಳು ದೇಶದಲ್ಲಿ ಬಿಜೆಪಿ ಬೆನ್ನಿಗೆ ನಿಂತಿರೋದು ಎಲೆಕ್ಷನ್ಗಳಿಂದ ಖಾತ್ರಿ ಆಗ್ತಾ ಇದೆ. ಸದ್ಯ ಕೇರಳದಲ್ಲಿ ಯುಡಿಎಫ್ ಬಂದು ತಮಿಳುನಾಡಿನಲ್ಲಿ ಡಿಎಂಕೆ ಬಂತು ಅಂದ್ರೆ ಕಾಂಗ್ರೆಸ್ ಮರ್ಯಾದೆ ಉಳಿದಂತಾಗುತ್ತೆ. ಆದ್ರೆ ಅದರಿಂದ ಖಂಡಿತ ಪ್ರಯೋಜನ ಆದಂತಾಗೋದಿಲ್ಲ. ಯಾಕಂದ್ರೆ ಕೇರಳದಲ್ಲಿ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ತಮಿಳುನಾಡಿನಲ್ಲಿ ಪವರ್ ಶೇರಿಂಗ್ಗೆ ಸ್ಟಾಲಿನ್ ಬಿಲ್ಕುಲ್ ಒಪ್ಪಿಗೆ ಕೊಡೋದಿಲ್ಲ. ಇಷ್ಟೊಂದು ಆಡಳಿತ ವಿರೋಧಿ ಅಲೆ ಮಧ್ಯೆಯೂ ಬಹುಮತ ಗಳಿಸಿದ್ರೆ ಅದು ನಮ್ಮದೇ ಕೆಪಾಸಿಟಿಯಿಂದ ಹೊರತು ಕಾಂಗ್ರೆಸ್ ಮೈತ್ರಿಯಿಂದ ಅಲ್ವೇ ಅಲ್ಲ ಅನ್ನೋದನ್ನ ಡಿಎಂಕೆ ಗಟ್ಟಿ ಮಾಡ್ಕೊಳ್ಳುತ್ತೆ. ಅಲ್ಲಿಗೆ ಒಂದು ಕಡೆ ಮಮತಾ, ಇನ್ನೊಂದು ಕಡೆ ಎಡಪಕ್ಷಗಳು, ಮತ್ತೊಂದು ಕಡೆ ಕೇಜ್ರಿವಾಲ್ ಎಲ್ಲರೂ ಕಾಂಗ್ರೆಸ್ನಿಂದ ದೂರ ಉಳಿತಾರೆ. ಬಾಕಿ ಉಳಿಯೋದು ಅಖಿಲೇಶ್ ಯಾದವ್. ಅಖಿಲೇಶ್ ಈಗಾಗಲೇ ಕಾಂಗ್ರೆಸ್ ವಿಚಾರದಲ್ಲಿ 50-50 ರೀತಿ ಇದ್ದಾರೆ. ಈ ಹಿನ್ನಡೆಗಳನ್ನೆಲ್ಲ ನೋಡಿದ್ಮೇಲೆ ಖಂಡಿತ ಕಾಂಗ್ರೆಸ್ಗೆ ಆದ್ಯತೆ ಕೊಡೋ ಸಾಧ್ಯತೆ ಕಡಿಮೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.